ರಾಜ್ಯಾದ್ಯಂತ ನ್ಯೂ ಇಯರ್ ಕಿಕ್ನಲ್ಲಿ ತೇಲಾಡಿದ ಮದ್ಯಪ್ರಿಯರು ಸಾಕಷ್ಟು ಲಾಭ ಕೂಡ ಬಂದಿದೆ. ಈಗ ನ್ಯೂ ಇಯರ್ ದಿನ ಬರೋಬ್ಬರಿ 193 ಕೋಟಿ ರೂಪಾಯಿ ಮೌಲ್ಯದ ಎಣ್ಣೆ ಸೇಲ್ ಆಗಿದೆ ಅಂತ ರಾಜ್ಯಾದ್ಯಂತ ನಿನ್ನೆ ಒಂದೇ ದಿನ ಭರ್ಜರಿ ಮದ್ಯ ಮಾರಾಟ ಆಗಿದೆ. ಡಿಸೆಂಬರ್ ಒಂದೇ ತಿಂಗಳಲ್ಲಿ 400 ಕೋಟಿ ರೂಪಾಯಿ ಲಾಭ ಆಗಿದೆ. ಅದರಲ್ಲಿ ನಿನ್ನೆ 193 ಕೋಟಿ ರೂಪಾಯಿ ಲಾಭ. ಇಂಡಿಯನ್ ಮೇಡ್ ಲಿಕ್ಕರ್ ಸುಮಾರು 3,07,953 ಪೆಟ್ಟಿಗೆಗಳು ಸೇಲ್ ಆಗಿವೆ ಅಂತ. ಇನ್ನು ಬಿಯರ್ 1,95,005 ಪೆಟ್ಟಿಗೆ ಸೇಲ್ ಆಗಿರುವಂತಹ ಮಾಹಿತಿ. ಡಿಸೆಂಬರ್ ತಿಂಗಳಲ್ಲಿ 3,000 ಕೋಟಿ ಆದಾಯ ಸಂಗ್ರಹ ಆಗಿದೆ. ಅಬಕಾರಿ ಇಲಾಖೆಗೆ ಕೋಟಿ ಆದಾಯ ಸಂಗ್ರಹ ಆಗಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ 2,611 ಕೋಟಿ ರೂಪಾಯಿ ಆದಾಯ ಬಂದಿತ್ತು. ಆದರೆ ಈ ಸಲ 3,000ಕ್ಕೂ ಹೆಚ್ಚಾಗಿದೆ ಆದಾಯ. ಡಿಸೆಂಬರ್ 23ರಿಂದ ಡಿಸೆಂಬರ್ 31ರವರೆಗೂ ಕೂಡ ಭರ್ಜರಿ ಎಣ್ಣೆ ಮಾರಾಟ ಆಗಿದೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಡೀಟೇಲ್ಸ್. ಕೇವಲ 7 ದಿನದಲ್ಲಿ 1,070 ಕೋಟಿ ರೂಪಾಯಿ ಮದ್ಯ ಖರೀದಿ ಮಾಡಲಾಗಿದೆ. ಒಂದು ವಾರದಲ್ಲಿ IML ಲಿಕ್ಕರ್ 22.2 ಲಕ್ಷ ಬಾಕ್ಸ್ಗಳು ಸೇಲ್ ಆಗಿವೆ. ಇದರಿಂದಾಗಿ ಒಟ್ಟು 900 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆಯಂತೆ. ಇನ್ನು ಇದ್ರ ಜೊತೆಗೆ ಬಿಯರ್ 14.7 ಲಕ್ಷ ಬಾಕ್ಸ್ಗಳು ಸೇಲ್ ಆಗಿವೆ. 170 ಕೋಟಿ ರೂಪಾಯಿ ಆದಾಯ ಬಂದಿದೆ. ನೋಡಿ, ನಿನ್ನೆಯ ಕೆಲವೊಂದು ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಎಣ್ಣೆ ಪ್ರಿಯರು ಎಣ್ಣೆ ಹೊಡೆದು ಯಾವ ಕಿಕ್ನಲ್ಲಿದ್ದಾರೆ ಅಂಥೇಳಿ. ನಿನ್ನೆ ನಡೆದಂಥ ಒಂದು ಸೆಲೆಬ್ರೇಷನ್, ಆ ಸೆಲೆಬ್ರೇಷನ್ ವೇಳೆಯಲ್ಲಿ ಯುವಕರು ಯುವತಿಯರು ಯಾವುದೇ ಭೇದ ಭಾವ ಇಲ್ಲದೆ ಎಣ್ಣೆಯಲ್ಲಿ ಮಿಂದೆದ್ದಿದ್ದಾರೆ. ನೋಡಿ, ಒಂದಷ್ಟು ಜನ ಮತ್ತಿನಲ್ಲಿ ತೇಲಾಡ್ತಾ ಇರುವಂತಹ ಯುವತಿಯರು. ಪೊಲೀಸರು ಸಾಕಷ್ಟು ಬಿಗಿ ಭದ್ರತೆಯನ್ನು ಅಲ್ಲಿ ಕೈಗೊಂಡಿದ್ದು, ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ. ಅಲ್ಲಲ್ಲಿ ಚಿಕ್ಕ ಪುಟ್ಟ ಘಟನೆಗಳು ಆದರೂ ನಡೆದಿವೆ. ಬಟ್ ಅದೆಲ್ಲವನ್ನೂ ಕೂಡ ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಒಂದು ಶಾಂತಿಯುತವಾಗಿ ನಿನ್ನೆ ಒಂದು ಸೆಲೆಬ್ರೇಷನ್ನ ಮುಕ್ತಾಯ ಮಾಡಿದ್ದಾರೆ. ಮತ್ತಿನಲ್ಲಿ ತೇಲಿದಂತಹ ಮದ್ಯಪ್ರಿಯರು ಒಂದು ಕಡೆ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಇದರಿಂದಾಗಿ ಇಲಾಖೆಗೆ ಬಂದಿರುವಂತಹ ಲಾಭ ಭರ್ಜರಿಯಾಗಿ ಮದ್ಯ ಮಾರಾಟ ಆಗಿದೆ, ಮದ್ಯ ಸೇಲ್ ಆಗಿದೆ. ಹಾಗಾಗಿ ಹೆಚ್ಚು ಆದಾಯ ಕೂಡ ಬಂದಿದೆ. ಬರೀ ನಿನ್ನೆ ಒಂದೇ ದಿನ ಗಮನಿಸ್ತಾ ಹೋದರೆ ನ್ಯೂ ಇಯರ್ ದಿನ 193 ಕೋಟಿ ರೂಪಾಯಿ ಮದ್ಯದ ಮೌಲ್ಯದ ಎಣ್ಣೆ ಸೇಲ್ ಆಗಿದೆ. ರಾಜ್ಯಾದ್ಯಂತ ನಿನ್ನೆ ಒಂದೇ ದಿನ ಭರ್ಜರಿಯಾಗಿ ಮದ್ಯ ಮಾರಾಟ ಆಗಿದೆ. ಡಿಸೆಂಬರ್ ಒಂದೇ ತಿಂಗಳಲ್ಲಿ 400 ಕೋಟಿ ರೂಪಾಯಿಯಷ್ಟು ಆದಾಯ ಬಂದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಈ ವರ್ಷ 3,000ಕ್ಕೂ ಹೆಚ್ಚು ಕೋಟಿಗಳು ಲಾಭ ತಂದುಕೊಟ್ಟಿದೆ.